ರಥೋತ್ಸವ ನಡೆಯುವಂತಹ ಸಂದರ್ಭದಲ್ಲಿ ಅದೃಷ್ಟವಶಾತ್ ಒಂದು ದೊಡ್ಡ ದುರಂತ ತಪ್ಪು ಹೋಗಿದೆ. ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇಗುಲದಲ್ಲಿ ರಥೋತ್ಸವ ಇತ್ತು. ಈ ಸಂದರ್ಭದಲ್ಲಿ ಅವಘಡ ನಡೆದಿದೆ. ಭಾರಿ ದುರಂತ ತಪ್ಪಿದೆ. ನಸುಕಿನ 2 ಗಂಟೆ ವೇಳೆಗೆ ರಥೋತ್ಸವ ಇತ್ತು. ಉರುಳಿ ಬಿದ್ದಿದೆ ರಥದ ಮೇಲ್ಭಾಗ. ದೇವಸ್ಥಾನದ ಸುತ್ತ ರಥ ಎಳೆಯುತ್ತಿದ್ದಾಗಲೇ ಮೇಲ್ಭಾಗದ ತೇರು ಪಲ್ಟಿಯಾಗಿದೆ. ಮಂಗಳೂರು ತಾಲೂಕಿನ ಮುಲ್ಕಿ ಬಳಿ ಇರುವಂತಹ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದು. ರಥದಲ್ಲಿ ದೇವರ ಜೊತೆ ಅರ್ಚಕರು ಇದ್ರೂ ಕೂಡ ಯಾವುದೇ ಅಪಾಯ ಆಗಿಲ್ಲ. ಬಹಳ ವಿಶಾಲವಾದಂತಹ ಜಾಗ ಇದ್ದ ಕಾರಣ ದಿಕ್ಕಾಪಾಲಾಗಿ ತಕ್ಷಣ ಜನ ಓಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿದ್ದಂತಹ ಭಕ್ತರು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಇಲ್ಲದೆ ಎಲ್ಲರೂ ಬಚಾವಾಗಿದ್ದಾರೆ. ದೃಶ್ಯಗಳಲ್ಲಿ ನೀವು ಗಮನಿಸಬಹುದು. ರಥದ ಮೇಲ್ಭಾಗ ಏನಿತ್ತು ಅದು ಉರುಳಿ ಬಿದ್ದಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ದಿಕ್ಕಾಪಾಲಾಗಿ ಜನ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಬಹಳ ವಿಶಾಲವಾದಂತಹ ಜಾಗ ಇತ್ತು. ಜನ ದಿಕ್ಕಾಪಾಲಾಗಿ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಯಾವುದೇ ರೀತಿಯ ಪ್ರಾಣಾಪಾಯಗಳು ಸಂಭವಿಸಿಲ್ಲ. ಮಂಗಳೂರು ತಾಲೂಕಿನ ಮುಲ್ಕಿ ಬಳಿ ಇರುವಂತಹ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದು. ದೇವರ ಜೊತೆ ಅರ್ಚಕರು ಕೂಡ ಆ ಜಾಗದಲ್ಲಿದ್ರು. ಆದರೆ ಆ ಭಾಗದಲ್ಲಿ ಏನೂ ಕೂಡ ಅಪಾಯ ಆಗಿಲ್ಲ. ರಥದ ಮೇಲ್ಭಾಗ ಉರುಳಿ ಬಿದ್ದಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ತೇರು ಎಳಿತಿದ್ದಂತೆ ಜನ ದಿಕ್ಕಾಪಾಲಾಗಿ ಓಡಿದ. ನಮ್ಮ ಮಂಗಳೂರು ಪ್ರತಿನಿಧಿ ಗಿರಿಧರ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಿರಿಧರ್, ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ರಥೋತ್ಸವದ ಸಂದರ್ಭದಲ್ಲಿ ರಥದ ಮೇಲ್ಭಾಗ ಉರುಳಿ ಬಿದ್ದು ಒಂದು ದೊಡ್ಡ ಅವಘಡ ನಡೆದಿತ್ತು. ಸದ್ಯ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಏನಿದೆ ಗಿರಿಧರ್? ನಿನ್ನೆ ತಡರಾತ್ರಿ ನಡೆದಿರುವಂತಹ ಘಟನೆ, ಇದರ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಅಂದ್ರೆ ವಾರ್ಷಿಕ ಉತ್ಸವದ ನಿಮಿತ್ತ ಈ ಒಂದು ರಥೋತ್ಸವ ಆಗ್ತಾ ಇತ್ತು. ಪ್ರತಿ ವರ್ಷ ಆಗತ್ತೆ. ಅದೇ ನೆಪದಲ್ಲಿ ಇವತ್ತು ಈಗ ಕೂಡ ನಿನ್ನೆ ರಾತ್ರಿ ಕೂಡ ಈ ರಥೋತ್ಸವ ಆಗ್ತಾ ಇತ್ತು. ರಥವನ್ನು ಎಳೆಯುತ್ತಾ ಇದ್ದಾಗಲೇ ಸಡನ್ ಆಗಿ ಒಂದು ರಥದ ಮೇಲ್ಭಾಗದ ತೇರು ಕೆಳಗೆ ಉರುಳಿ ಬಿದ್ದಿರುವಂತದ್ದು. ಆದ್ರೆ ಅದೃಷ್ಟವಶಾತ್ ಯಾರಿಗೂ ಕೂಡ ಗಾಯ ಆಗಿಲ್ಲ. ಸಾವಿರಾರು ಜನ ಸೇರಿದ್ರು. ಇನ್ನೊಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ ಎಷ್ಟೋ ಸಾವಿರ ಜನ ಅಲ್ಲಿ ಆ ಆವರಣದಲ್ಲಿ ಸೇರಿದ್ರು. ಅದು ಅಂದ್ರೆ ಬಪ್ಪನಾಡು ದೇಗುಲದ ಆವರಣದಲ್ಲಿ ಸಾಕಷ್ಟು ಸಾವಿರಾರು ಜನ ನಿಲ್ಲಿಕ್ಕೂ ಕೂಡ ಅವಕಾಶ ಇದೆ. ಸುತ್ತ ಆವರಣದಲ್ಲಿ ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆ ಬರುವ ರೀತಿ ರಥೋತ್ಸವ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ರಥದ ಮೇಲ್ಭಾಗ ಸಡನ್ ಆಗಿ ಕೆಳಕ್ಕೆ ಉರುಳಿ ಬಿದ್ದಿದೆ. ಅದರ ಒಳಗಡೆ ರಥದಲ್ಲಿ ಅರ್ಚಕರು, ಅದರ ದೇವರನ್ನು ಹಿಡಿದುಕೊಂಡಿದ್ದವರೆಲ್ಲ ಇದ್ರು. ಅವರಿಗೆ ಯಾವುದೇ ರೀತಿ ಅಪಾಯ ಆಗಿಲ್ಲ. ಅಂದ್ರೆ ರಥದ ಅರ್ಧ ಭಾಗದ ಮೇಲ್ಭಾಗದ ಏನು ಚಿತ್ರಣ ಇದೆ ಅದು ಮಾತ್ರ ಕೆಳಗೆ ಬಿದ್ದಿರುವಂತದ್ದು. ಹಾಗಾಗಿ ಬೇರೆ ಯಾವುದೇ ಯಾರಿಗೂ ಅಪಾಯ ಆಗಿಲ್ಲ. ಅದರ ಈ ರಥ ಕೆಳಗೆ ಬಿದ್ದಾಗ ಅದರ ಅಡಿಭಾಗದಲ್ಲಿ ಕೂಡ ಯಾರಿಗೂ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.